ಮುಜರಾಯಿ ಇಲಾಖೆಯ ವ್ಯಾಪ್ತಿಗೆ ಬರುವ ಅರ್ಚಕರಿಗೆ ಪ್ರತಿ ತಿಂಗಳು 10,000 ರೂಪಾಯಿ ಗೌರವ ಧನ ನೀಡುವಂತೆ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ಧಾರ್ಮಿಕ ದತ್ತಿ ದೇವಾಲಯಗಳ ಅರ್ಚಕರ ಮತ್ತು ಆಗಮಿಕರ ಸಂಘದ ರಾಜ್ಯಾಧ್ಯಕ್ಷ MS ವೆಂಕಟಾಚಲಯ್ಯ ಈಗ ಆಗ್ರಹ ಮಾಡಿದ್ದಾರೆ. ಫೆಬ್ರವರಿ 24ನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಶಾಂತಿಯುತ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ರಾಜ್ಯದ ಸಾವಿರಾರು ಅರ್ಚಕರು ಭಾಗಿಯಾಗ್ತಾರೆ. ಏನೋ ರಾಜ್ಯ ಸರ್ಕಾರ ತಸ್ತಿಕ ರೂಪದಲ್ಲಿ ನೀಡ್ತಾ ಇರುವ ಹಣ ಸಾಲ್ತಾ ಇಲ್ಲ, ಹೀಗಾಗಿ ನಮಗೆ ಗೌರವ ಧನ ಕೊಡಬೇಕು ಅಂತ ಬೇಡಿಕೆಯನ್ನು ಕೂಡ ಇಟ್ಟಿದ್ದಾರೆ. ಇನ್ನು ರಾಜ್ಯ ಸರ್ಕಾರದ ಮುಂದೆ ಸಾಕಷ್ಟು ಬೇಡಿಕೆಗಳಿದ್ದಾವೆ. ಹಾಗಾಗಿ ಈ ವೆಂಕಟಾಚಲಯ್ಯ ಈಗ ಒಂದು ಸರ್ಕಾರದ ಮುಂದೆ ಬೇಡಿಕೆ ಇಟ್ಟಿದ್ದಾರೆ. ಆ ಬೇಡಿಕೆ ಏನಾಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ದಿನಾಂಕ 24/2/2025 ಫ್ರೀಡಂ ಪಾರ್ಕ್ನಲ್ಲಿ ನಮ್ಮ ಸಿ ದರ್ಜೆ ದೇವಾಲಯಗಳ ಹಲವು ದಿನಗಳ ಬೇಡಿಕೆಗಳು ಹಲವಾರು ವರ್ಷಗಳಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಂತ ಬರ್ತಿದ್ದೀವಿ. ಆದರೆ ಯಾವುದೇ ಬೇಡಿಕೆಗಳನ್ನು ಸಹ ನಮ್ಗೆ ಈಡೇರಿಸ್ತಾ ಇಲ್ಲ. ಅದಕ್ಕೋಸ್ಕರ ಸರ್ಕಾರದ ಗಮನ ಸೆಳೆಯಲು ದಿನಾಂಕ 7ರಿಂದ ಮಾರ್ಚ್ 7ರಿಂದ ಸೆಷನ್ ಸ್ಟಾರ್ಟ್ ಆಗೋದ್ರಿಂದ ಆ ಸೆಷನ್ನಲ್ಲಿ ನಮ್ಮ ಕಷ್ಟ ಸುಖ ಚರ್ಚೆ ಆಗಲಿ ಅನ್ನೋ ಉದ್ದೇಶದಿಂದ ನಾವು 24ನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದ್ದೀವಿ. ಉದ್ದೇಶ ಏನಂದರೆ, ಸರ್ಕಾರ ಕೊಡೋ ಪೂಜಾ ಕೈಂಕರ್ಯ ಕೊಡೋ ತಸ್ತಿಕಣ ಈ ಪೇಟೆ ಧಾರಣೆಗೆ ದುಬಾರಿ ಆಗಿರೋದ್ರಿಂದ ಯಾವುದಕ್ಕೂ ಸಾಲ್ತಾ ಇಲ್ಲ. ಅದರಿಂದ ತಸ್ತಿಕ್ಕನ್ನು ಪೇಟೆ ಧಾರಣೆಗೆ ಅನುಗುಣವಾಗಿ ತಸ್ತಿಕ್ ಕೊಡಿ, ಮತ್ತು ನಮ್ಮ ಜೀವನೋಪಾಯ ಮತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಮ್ಮ ಆರೋಗ್ಯ ಖರ್ಚಿಗಾಗಿ ಗೌರವ ಸಂಭಾವನೆ ಅಂತ ಒಂದು 10,000 ರೂಪಾಯಿ ಕೊಡಬೇಕು ಅಂತ ಬೇಡಿಕೆ ಇಟ್ಟಿದ್ದೀವಿ. ದಿನಾಂಕ 24